ಇಲ್ಲಮ್ಮ, ನಾನು ಅವಸರದಲ್ಲೋ ಅಥವಾ ಆ ಥರದಲ್ಲೋ ಮಾತಾಡ್ತಾ ಇಲ್ಲ. ಇಷ್ಟು ದಿನ ಇಲ್ಲದ ಸ್ಪಷ್ಟತೆ ನನಗೀಗ ಆಗ್ತಾ ಇದೆ. ಆ ಜಲಂಧರ್ ವಿಷಯದಲ್ಲಿ ನಾನು ಆ ಸಡ್ಡೆಯಿಂದಾನೇ ಇದ್ಬಿಟ್ಟೆ ಅಮ್ಮ. ಅದು ನನಗೀಗ ಅರ್ಥ ಆಗ್ತಾ ಇದೆ. ಜೇಂಡೆ ನನಗೆ ಅವನ ಬಗ್ಗೆ ಹೇಳೋಕೆ ಬಂದಾಗಲೆಲ್ಲ ನಾನು ಉಡಾಫೆಯಿಂದಾನೇ ಮಾತಾಡಿದ್ದೀನಿ. ನಮ್ಮ ವೈರಿ ಆಗೋಕ್ಕೂ ಒಂದು ಅರ್ಹತೆ ಇರಬೇಕು, ಆ ಅರ್ಹತೆ ಆ ಜಲಂಧರ್ನಲ್ಲಿ ಇಲ್ಲ ಅಂತ ಅವನ ಬಾಯಿ ಮುಚ್ಚಿಸ್ತಾ ಇದ್ದೆ ಅಮ್ಮ. ಆದರೆ ಅವನು ನಮ್ಮ ಆಸ್ತಿ ಪತ್ರ ಬದಲಾಯಿಸಿದಾಗ ಅವನನ್ನ ಭೇಟಿ ಮಾಡಿ ಅವಳ ಮೇಲೆ ಒತ್ತಡ ತಂದಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತಮ್ಮ. ನಾನು ಅರ್ಥ ಮಾಡ್ಕೋಬೇಕಿತ್ತು. ನಾನು ಮುಂದಾಲೋಚನೆ ಮಾಡಲೇ ಇಲ್ಲಮ್ಮ. ಇದರಲ್ಲಿ ನಂದೇ ತಪ್ಪಿದೆ. ಇಲ್ಲ ಆರ್ಯ, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ಇಲ್ಲಮ್ಮ, ನೀವು ನನ್ನ ಸಮಾಧಾನಕ್ಕೋಸ್ಕರ ಹೀಗೆ ಹೇಳ್ತಿದ್ದೀರ. ಆದರೆ ನನಗೆ ಗೊತ್ತು, ಇದರಲ್ಲಿ ನಂದೇ ತಪ್ಪಿದೆ. ನಂದೇ ತಪ್ಪಿದೆ. ಜಲಂಧರ್ ಕಡೆಯಿಂದ ನನ್ನ ಮೇಲೆ ಯಾವುದೇ ಅಟ್ಯಾಕ್ ಆಗಿಲ್ಲ. ಆಸ್ತಿ ಪತ್ರ ಬದಲಾಯಿಸಿದ್ದೆಲ್ಲನೂ ನಾಟಕ ಅಂತ ಇವ್ರಿಗೆ ಹೇಗೆ ಹೇಳಲಿ? ಲಕ್ಷ್ಮಿ, ಟೀ ತರೋದಕ್ಕೆ ಎಷ್ಟೊತ್ತು? ಮಾನ್ಸಿಯವ್ರೆ, ದಯವಿಟ್ಟು ಅದೆಲ್ಲ ಬೇಡ. ಯಾಕೆ ಪುಷ್ಪ ಅವ್ರೆ, ಹೀಗೆಲ್ಲ ಆಯ್ತು ಅಂತ ಅಪ್ಸೆಟ್ ಆದ್ರಾ? ಮೇಡಮ್, ಜಲ್ದಿ ಟೀ ತಗೊಂಬರಕ್ಕೆ ಹೇಳಿ. ಭಯಕ್ಕೆ ಗಂಟ್ಲೆಲ್ಲ ಒಣಗ್ತಾ ಇದೆ. ಲಕ್ಷ್ಮಿ, ಕೊಡು. ಅಲ್ಲ ಮಾನ್ಸಿಯವ್ರೆ, ಈ ಮನೇಲಿ ಇನ್ನೂ ಶಾಕ್ ಆಗೋ ವಿಷಯ ಇದೆ ಅಂದ್ರಲ್ಲ, ಏನದು? ಅಯ್ಯೋ, ಅದೆಲ್ಲ ಈಗ ಯಾಕೆ, ಬಿಡಿ. ಹೇಳಿ ಮಾನ್ಸಿಯವ್ರೆ, ಆ ಮಾತಲ್ಲಿ ದಯವಿಟ್ಟು ಹೇಳಿ. ಇದು ಬರೀ ಈ ಮನೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ನನ್ನ ಮಗಳಿಗೂ ಸಂಬಂಧಪಟ್ಟಿದ್ದು. ಅದಕ್ಕೆ ಹೇಳಿ. ನನ್ಗೇನ್ ಹೇಳ್ಬಾರ್ದು ಅಂತ ಏನಿಲ್ಲ. ಈ ವಿಷಯನ ನೀವು ಬೇರೆ ಯಾರ ಹತ್ರ ಕೇಳಿದ್ರು, ಇನ್ಕ್ಲೂಡಿಂಗ್ ಅನ್ನೂನ, ನಿಮ್ಗೆ ನಿಜ ಹೇಳಲ್ಲ. ಮುಚ್ಚಿಟ್ಟೆ ಮುಚ್ಚಿಡ್ತಾರೆ. ಮುಚ್ಚಿಡ್ತಿದಾರ? ಏನ್ ಮುಚ್ಚಿಟ್ಟಿದ್ದಾರೆ? ನಿಮ್ಗೇನ್ ಗೊತ್ತಿಲ್ದಿರೋದೇನಲ್ಲ. ರೋಹಿನ್ಲಾ ಈ ಮನೆ ಮಗ ಅಲ್ಲ ಅನ್ನೋದು ನಿಮಗ್ ಗೊತ್ತಿದೆ ತಾನೆ? ಆ ವಿಷಯನ ತಾನಾಗೆ ಅನು ಕೇಳಿದಕ್ಕೆ ಒಪ್ಕೊಂಡ್ರು. ಆಗ್ಲೂ ನಮ್ಮ ಮಾಮಿನ್ಲಾ ರೋಹಿನ್ಲಾ ಪರವಾಗೇ ಮಾತಾಡಿದ್ರು. ನೆನ್ಪಿದೆ ಅಲ್ವಾ? ನಾನಿವ್ರನ್ನ ಆರ್ಯವರ್ಧನ್, ಆರ್ಯ ಸರ್ ಅಂತ ನಂಬಿದ್ದೆ. ಆದ್ರೆ ಇವ್ರವರಲ್ಲ. ಈ ನಿನ್ನ ಮಾತಿಗೆ ಏನಾದ್ರೂ ಆಧಾರ ಇದೆಯಾ? 21 ವರ್ಷದ ಹಳೆಯ ಕಾಗದದ ತುಂಡನ್ನಿಟ್ಕೊಂಡು ಇಷ್ಟು ದೊಡ್ಡ ಮಾತಾಡ್ತಿದ್ಯಾ? ಅಷ್ಟೇ ಯಾಕೆ, ರೀಸೆಂಟ್ ಆಗಿ ಅನು ನಿಮ್ನೆಲ್ಲ ಪೂಜೆ ಕರೆದಿದ್ಲಲ್ವಾ? ಹಾ, ಅವತ್ತು ಆಸ್ತಿಲಿ ಪಾಲ್ ಕೇಳಿದ್ಲಲ್ಲ. ಹಾ, ಅವತ್ತೇ
ನಿಮ್ಗೆ ಇನ್ನೊಂದು ನಿಜ ಗೊತ್ತಾ? ಆ ಡಾಕ್ಯುಮೆಂಟ್ಸ್ ಎಲ್ಲ ಫೇಕ್. ಬೇಕಾ? ಬೇಕಾ? ಹಂಗಂದ್ರೆ ಅಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ? ನಕಲಿ? ಕರೆಕ್ಟ್, ನಕಲಿ. ನಕಲಿ. ಆ ನಕ್ಲಿನಾ? ಮಾನ್ಸಿ ಅವರೇ, ಏನು ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ನಕಲಿ ಕಾಗದ ಪತ್ರಗಳನ್ನ ಆಸ್ತಿ ವ್ಯವಹಾರದಲ್ಲಿ ಬಳಸಿದ್ಲ. ಐ ನೋ, ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದು, ಆದರೆ ನಿಜ ಇದೆ ಸುಬ್ಬು ಅವರೇ. ಅಲ್ಲ, ನಮ್ಮ ಅನು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಯಾಕಂದ್ರೆ ಅವಳು ಅನು ಅಲ್ಲ, ರಾಜನಂದಿನಿ. ಅರೆ, ಇದನ್ನ ನಾನ್ ಹೇಳ್ತಿಲ್ಲ, ಈ ಮನೆಯವರೆಲ್ಲ ಹೇಳ್ತಿದ್ದಾರೆ. ಅನು ರಾಜನಂದಿನಿ ಆಗಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ. ಅವಳು ಅದನ್ನೇ ನಂಬ್ತಿದ್ದಾಳೆ. ಈ ಮನೆಯವರೆಲ್ಲ ಅಂದ್ರೆ ಆರ್ಯಸರುನಾ? ನೋ 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 ನೋ, ನನ್ನ ಹಸ್ಬೆಂಡ್ ಮತ್ತೆ ಮಾಮಿನ್ ಲಾ ಅಷ್ಟೆ. ಅವರಿಬ್ರಿಗೂ ಅನುನೇ ರಾಜನಂದಿನಿ ಅಂತ ಅನ್ಸುತ್ತಂತೆ. ಇದನ್ನ ನೀವು ನಂಬಿರೋದೇ ಆದ್ರೆ ಇನ್ನು ನಿಮ್ಮ ಹತ್ರ ಮಾತಾಡೋದ್ರಲ್ಲೂ ಅರ್ಥನೇ ಇಲ್ಲ. ನಮ್ದೆ ಹೇಗಿರ್ಲಿ? ಪುಷ್ಪ ಅವರೇ, ನೀವುನಾ? ನಾನು ನಂಬಲ್ಲ. ನನಗೆ ಇದರಲ್ಲೆಲ್ಲ ನಂಬಿಕೆನೂ ಇಲ್ಲ. ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ಒಬ್ರಾದ್ರೂ ಸರಿಯಾಗಿ ಯೋಚನೆ ಮಾಡೋರು ಈಗಲೂ ಉಳ್ಕೊಂಡಿದ್ದೀರಲ್ಲ. ನಂಗೆ ನಿಜಕ್ಕೂ ಜೀವನದಲ್ಲಿ ಭರವಸೆ ಅನ್ನೋದು ಈಗಲೂ ಉಳ್ಕೊಂಡಿದೆ ಅನ್ನೋ ಹಾಗಾಗ್ತಿದೆ. ಇಲ್ಲ, ಕೆಲವೊಂದ್ಸಲ ಅನುನು ಆಗಿ ನಡ್ಕೊಳ್ಳೋದನ್ನ ನಾನು ಗಮನಿಸಿದ್ದೀನಿ. ಅದನ್ನ ನಮ್ದೇ ಹೇಗಿರೋದು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆಗೋದು ಬೇಡ. ನಿಜ ಹೇಳ್ಬೇಕಂದ್ರೆ ಈ ಮನೆಯಲ್ಲಿ ಅನುಗೆ ಗೊತ್ತಿಲ್ದೇ ಇರೋಂತ ಎಷ್ಟೋ ರಹಸ್ಯಗಳಿದೆ. ಈ ಮನೆಗೆ ಸೊಸೆ ಆಗಿ ಬಂದು ನಾವು ದಡ್ಡರಾಗಿದ್ದೀವಿ ಅಷ್ಟೆ. ಏನು ಇವಳು ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ನನಗೆ ಇವ್ರುಗಳ ಹಾಗೆ ಮುಚ್ಚಿಟ್ಟು ಮಾತಾಡೋದಕ್ಕೆ ಆಗೋದಿಲ್ಲ. ನನಗೆ ಈಗ ಫೀಲ್ ಆಗ್ತಿದೆ, ಇವ್ರ ಮನೆಗೆ ಬಂದು ನಾವೆಲ್ಲ ದಾಳಗಳಾದ್ವಾ ಅಂತ. ಆರ್ಯ ಸರ್ ಕಮಿಷನರ್ಗೆ ಕಾಲ್ ಮಾಡಿಕೊಡು ಅಂದ್ರು. ಕೋಇನ್ಸಿಡೆಂಟ್ಲಿ ಕಮಿಷನರ್ ಆರ್ಯ ಸರ್ಗೆ ಕಾಲ್ ಮಾಡಬೇಕು ಅಂತಿದ್ರಂತೆ, ಜೇಂಡೆ ವಿಷಯ ಹೇಳಕ್ಕೆ. ಅವ್ರ ಪ್ರಕಾರ ಜೇಂಡೆಗೆ ಡೇಂಜರ್ ಇದೆ. ಅನು ಅವತ್ತಾಡಿದ ಆಟನೇ ತಿರುಗಿಸಿ ಜೇಂಡೆ ಈಗ ಆಡ್ತಿದ್ದಾರೆ. ಈಗ ಇದನ್ನೆಲ್ಲ ಪ್ರೂವ್ ಮಾಡಕ್ ಹೋದ್ರೆ ಅನು ಅವತ್ತು ತಾನಾಡಿದ್ದು ನಾಟಕ, ಆ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಫೇಕ್ ಅಂತ ಒಪ್ಕೋಬೇಕಾಗತ್ತೆ. ಸರ್, ಅನು ಇಸ್ ಇನ್ ಟ್ರಬಲ್. ನಾನು ಅವತ್ತು ಹೇಳ್ದಾಗಲೇ ನಮ್ಮ ಹತ್ರ ಇರೋ ಲೀಡ್ಸ್ನೆಲ್ಲ ಇಟ್ಕೊಂಡು ದಾದ ವಿರೋಧ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕಿತ್ತು ನಾವು. ಅನ್ಯಾಯವಾಗಿ ಲೇಟ್ ಮಾಡಿಬಿಟ್ವಿ. ಆದರೆ ಅಷ್ಟು ಸುಲಭವಾಗಿ ಅವ್ರ ವಿರುದ್ಧ ವಿಚಾರಣೆ ಶುರು ಮಾಡೋಕ್ಕಾಗಲ್ಲ ಹರ್ಷ ಸರ್. ಆರ್ಯ ಸರ್ನ ಇಡೀ ಜಗತ್ತು ವರ್ಧನ್ ಕಂಪನಿ ಒಡೆಯ ಅಂತ ಒಪ್ಕೊಂಡಿದೆ. ನಾವೇನಾದ್ರು ಲೀಗಲ್ ಆಗಿ ಅವ್ರ ವಿರುದ್ಧ ಹೋದರೆ
ನಮ್ಮ ಇನ್ವೆಸ್ಟರ್ಸು, ಪಾರ್ಟ್ನರ್ಸು, ಕ್ಲೈಂಟ್ಸು ಎಲ್ಲರೂ ಕಳ್ಕೋಬೇಕಾಗತ್ತೆ. ಇದನ್ನೆಲ್ಲ ಯೋಚಿಸಿಯೇ ರಾಜಾ ಸಾಹೇಬರು ಕೂಡ ಅವತ್ತು ಈ ವಿಚಾರನ ಹೊರಗೆ ತರದಲ್ಲೇ ಮುಚ್ಚಿಟ್ಟಿದ್ದು. ಆದರೆ ಶಾನ್ಭೋಗ್ ಸರ್, ಈಗ ನಾವು ಈ ಥರ ಸಿಕ್ಕಾಕೊಂಡಿದ್ದೀವಲ್ಲ, ಏನು ಮಾಡೋದು? ಸರ್, ಫಸ್ಟ್ಲಿ ಜೇಂಡೆಗೇನು ಡೇಂಜರ್ ಇಲ್ಲ ಅನ್ನೋದು ಆರ್ಯ ಸರ್ಗೂ ಗೊತ್ತಾಗಬೇಕು. ಜೇಂಡೆ ಮೊದಲು ನಮ್ಮೆಲ್ಲರ ಮಧ್ಯೆ ಹೇಗಿರ್ತಿದ್ರೋ ಹಾಗೆ ಇರೋ ಹಾಗಾಗಬೇಕು. ಇದಕ್ಕೆ ಮತ್ತೆ ಎಲ್ಲಾನು ಮೊದಲಿಂದ ಶುರು ಆಗಬೇಕು. ಜೇಂಡೆ ಮತ್ತೆ ಆರ್ಯ ಸರ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಬೇಕು. ಬಟ್ ಹೀಗಿರೋ ಸಿಚುಯೇಷನ್ಸ್ನ ನೋಡ್ತಿದ್ರೆ ಅವರಿಬ್ಬರ ಫ್ರೆಂಡ್ಶಿಪ್ ಮತ್ತಷ್ಟು ಸ್ಟ್ರಾಂಗ್ ಆಗೋ ಥರ ಕಾಣಿಸ್ತಾ ಇದೆ. ದಿಸ್ ಇಸ್ ನಾಟ್ ಗುಡ್ ಫಾರ್ ಎನಿ ಆಫ್ ಅಸ್. ಡೆಫಿನೆಟ್ಲಿ ನಾಟ್ ಗುಡ್. ಬಿಸಿ ಆರೋಗುತ್ತೆ, ತಗೊಳ್ಳೋ ಆರ್ಯ. ನಾನು ಮಾಡಿದ ಬಿಸಿ ಬಿಸಿ ಟೀ ಕುಡಿದು ನೀ ಎಷ್ಟೋ ವರ್ಷಗಳಾಗೋಯ್ತು ಅಲ್ವಾ ಆರ್ಯ? ಅದೇ ಒಟ್ಟಾರೆ ಜೀವನ ಎಷ್ಟು ಚೆನ್ನಾಗಿತ್ತಲ್ವಾ? ಶ್ರೀಮಂತರ ಜೀವನನೂ ಚೆನ್ನಾಗಿದೆ, ಒಟ್ಟಾರಕ್ಕಿಂತ ಚೆನ್ನಾಗಿದೆ. ಆದ್ರೆ ನೆಮ್ಮದಿನೇ ಇಲ್ಲ. ನೀನ್ ಈ ಮಾತನ್ನ ಕೇಳಿದ್ರೆ ರಜನಿಕಾಂತರ ಅಂತ ನಗ್ತೀಯ ಅಂತ ಗೊತ್ತು. ಏನ್ ಗೊತ್ತೇನೋ, ನೀನ್ ಎಷ್ಟೇ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ರು ನಾನು ಯಾವತ್ತೂ ನಿನ್ನ ಬಂಟನಾಗೆ ಉಳಿಯೋಕೆ ಇಷ್ಟಪಡ್ತೀನಿ. ನಾನೇನೇ ಮಾಡಿದ್ರು ನೀನ್ ನನಗೆ ಕೊಟ್ಟಿರೋ ಆಪ್ತ ಮಿತ್ರ, ಆಪ್ತ ರಕ್ಷಕ ಅನ್ನೋ ಸ್ಥಾನ ಇದೆಯಲ್ಲ, ಆ ಸ್ಥಾನ ಉಳಿಸ್ಕೊಳ್ಳೋದು ಬಿಟ್ಟು ನಂಗೆ ಬೇರೆ ಏನೂ ಇಲ್ಲ ಕಣೋ. ನಾನೀಗ ಗೆದ್ದಿದ್ದೀನಿ ಕಣೋ. ನನ್ನ ಪಾಲ್ಗಿದು ಜಯ ಆರ್ಯ. ನಿನಗೀಗ ಏನಾಗ್ತಿದೆ ಅನ್ನೋದು ನನಗೆ ಚಿತ್ರವಾಗಿ ಕಾಣ್ತಾ ಇದೆ. ನೀನ್ ನನಗೆ ಅಷ್ಟೊಂದು ಒದ್ದಾಡೋದು ಬೇಡವೋ? ಆದ್ರೆ ನಿನ್ನ ಇಷ್ಟೊಂದು ಒದ್ದಾಡಿಸ್ದೆ ಹೋದ್ರೆ ನಿನ್ನ ನಂಬಿಕೆ ಗಳಿಸೋಕ್ ಸಾಧ್ಯನೇ ಇಲ್ಲ. ನನ್ ಕ್ಷಮಿಸ್ಬಿಡು ಆರ್ಯ. ಬಿಸಿ ಬಿಸಿ ಟೀ ನಾಲ್ಗೆ ಸುಟ್ರು ಪರವಾಗಿಲ್ಲ, ನಿದ್ದೆ ಹೋಗ್ಸುತ್ತೆ, ಬಿಸಿ ಟೀನೇ ಕೊಡು ಅಂತಿದ್ಯಲ್ಲ, ಅದೇ ತರ ಇದು. ನಾನ್ ನಿನಗೆ ನಿದ್ದೆ ಹೋಗ್ಸೋಕ್ ಕೊಟ್ಟಿರೋ ಬಿಸಿ ಸದ್ಯದಲ್ಲೇ ಬರ್ತೀನಿ ಕಣೋ ನಿನ್ ಮುಂದೆ, ಅದೇ ಹಳೆ ಜಿಗಿರಿ ದೋಸ್ತಾಗಿ. ನಾವಿಬ್ರು ಮತ್ತೆ ಒಂದಾದ್ರೆ ಆ ದೇವರು ನಮ್ಮನ್ನು ಬೇರೆ ಮಾಡೋಕ್ ಸಾಧ್ಯ ಇಲ್ಲ. ಇನ್ನ ನಾನು ಮೇಡಮ್ ಯಾವ ಲೆಕ್ಕ? ಆಲ್ ದ ಬೆಸ್ಟ್. ಇನ್ನ ಮಾಟ ನೋಡ್ತಾ ಇರಿ, ಒಂದೊಂದಾಗೆ ವಾಪಸ್ ಕೊಡ್ತೇವೆ. ನಾನು ಮದುವೆ ಆಗಿ ಮನೆಗೆ ಬಂದಾಗ್ಲಿಂದ
ಈ ಡೋರ್ ಓಪನ್ನೇ ಆಗಿರಲಿಲ್ಲ. ನಾನು ಓಪನ್ ಮಾಡ್ತೀನಿ ಅಂದ್ರು ಯಾರು ಬಿಡ್ತಾನೆ ಇರಲಿಲ್ಲ. ನೀವೇ ಹೇಳಿ, ಇಡೀ ಮನೆಯಲ್ಲಿ ಈ ರೂಮಿಗೆ ಮಾತ್ರ ಹೋಗೋ ಆಗಿಲ್ಲ ಅಂದ್ರೆ ನಮ್ಗೆ ಹೇಗನ್ಸುತ್ತೆ? ಖಂಡಿತ ಒಳಗೇನಿದೆ ನೋಡ್ಬೇಕು ಅನ್ಸತ್ತೆ. ಎಕ್ಸಾಕ್ಟ್ಲಿ, ದಟ್ಸ್ ನ್ಯಾಚುರಲ್. ಇದನ್ನ ಓಪನ್ ಮಾಡೋದಕ್ಕೆ ನಾನು ಪುಷ್ಪ ಅವರು ಈಗ ಅದೆಲ್ಲ ಬೇಡ ಬಿಡಿ. ಈಗ ನೋಡಿ, ಡೋರ್ ಕ್ಲೋಸ್, ಡೋರ್ ಓಪನ್. ಈಗ ಸೀಕ್ರೆಟ್ ರೂಮ್ ಓಪನ್ ಆಗಿದೆ. ಅಂದ್ರೆ ಇವಾಗ ಈ ಸೀಕ್ರೆಟ್ ರೂಮ್ ಓಪನ್ ಮಾಡಬಾರ್ದು ಅಂತ ಯಾರು ಹೇಳಲಿಲ್ವಾ? ಒಳ್ಳೆ ಪ್ರಶ್ನೆ. ನಿಮ್ಮ ಹೆಸರು? ಸಂಪತ್. ಸಂಪತ್. ನೋಡಿ ಸಂಪತ್, ಈಗ ನಿಮ್ಮ ಹತ್ರ 2 ಸೀಕ್ರೆಟ್ ಇದೆ ಅಂತ ಅನ್ಕೊಳ್ಳಿ. ಒಂದು ಬಿಗ್ ಸೀಕ್ರೆಟ್, ಇನ್ನೊಂದು ಸ್ಮಾಲ್ ಸೀಕ್ರೆಟ್. ಸ್ಮಾಲ್ ಸೀಕ್ರೆಟ್ ಪಾಕೆಟ್ ಅಲ್ಲಿದೆ, ಬಿಗ್ ಸೀಕ್ರೆಟ್ ಲಾಕರ್ ಅಲ್ಲಿದೆ ಅಂತ ಅನ್ಕೊಳ್ಳಿ. ನೀವೇನಾದ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಾಗ ಯಾವ ಸೀಕ್ರೆಟ್ ನ ಬಿಟ್ಕೊಡ್ತೀರಾ? ಚಿಕ್ಕ ಸೀಕ್ರೆಟ್. ಎಕ್ಸಾಕ್ಟ್ಲಿ. ಈಗ ಈ ಮನೇಲಿ ಆಗಿರೋದು ಅದೇ. ನನ್ನ ಪ್ರಕಾರ ಈ ಸೀಕ್ರೆಟ್ ರೂಮ್ ಅನ್ನೋದು ಒಂದು ಚಿಕ್ಕ ಸೀಕ್ರೆಟ್. ನಾವೆಲ್ಲರೂ ಇದ್ರ ಮೇಲೆ ಕಣ್ಣು ಹಾಕಿದೀವಿ ಅಂತ ಇದನ್ನ ಓಪನ್ ಮಾಡಿ ನಮ್ಮೆಲ್ಲರೂ ಬಾಯಿನ ಮುಚ್ಚಿದ್ದಾರೆ. ಆದ್ರೆ ಇದಕ್ಕಿಂತ ದೊಡ್ಡ ಸೀಕ್ರೆಟ್ ಏನೋ ಒಂದಿದೆ. ಈಗ ಈ ಸೀಕ್ರೆಟ್ ರೂಮ್ ಡೋರ್ ಓಪನ್ ಆಗಿದೆ. ನೋ ಮೋರ್ ಓಲ್ಡ್ ಸೀಕ್ರೆಟ್ಸ್. ಈಗ ಏನಿದ್ರು ಹೊಸ ಹೊಸ ಸೀಕ್ರೆಟ್ಸ್. ಅದೇನು ಅನ್ನೋದೇ ದೊಡ್ಡ ಸೀಕ್ರೆಟ್. ನನಗೆ ಕೇಳಿದ್ರೆ ತಲೆ ಎಲ್ಲ ದಿಮ್ಮಂತಿದೆ. ನಾವಿಲ್ಲೇ ಬದುಕ್ತಿದೀವಲ್ಲ, ನಮ್ಗೆ ಇನ್ನೆಂಗಾಗಿರ್ಬೇಡ. ನಿಮ್ಗೆ ಇಲ್ಲಿರೋಕ್ಕೆ ಭಯ ಆಗತ್ತಾ? ಮುಂಚೆ ಎಲ್ಲ ಆಗ್ತಿತ್ತು, ಬಟ್ ಈಗ ಅಭ್ಯಾಸ ಆಗೋಗಿದೆ. ಅಲ್ಲ, ಇಷ್ಟೆಲ್ಲ ಆಯ್ತಲ್ಲ, ಅದು ಯಾತಕ್ಕೆ ಅಂತ ಗೊತ್ತಿಲ್ವಾ? ಈ ಅಟ್ಯಾಕು ಅಂತೆಲ್ಲ ಹೇಳಿದ್ರಲ್ಲ. ಯಾರಿಗ್ ಗೊತ್ತು ಸುಬ್ಬು ಅವರೇ, ಇಲ್ಲಿ ಯಾರಿಗೂ ಯಾರು ಏನು ಹೇಳಲ್ಲ. ಒಬ್ರಿಂದ ಒಂದು ವಿಷಯನ ಬಾಯ್ ಬಿಡಿಸೋಷ್ಟ್ರಲ್ಲಿ ಆಲ್ಮೋಸ್ಟ್ ವರ್ಷಗಳೇ ಬೇಕು. ಆಗ್ಲೂ ಪೂರ್ತಿಯಾಗಿ ಗೊತ್ತಾಗಿರಲ್ಲ, ಅದಕ್ಕೆ ಇನ್ನೊಂದೇನೋ ಗಂಟು ಹಾಕಿರ್ತಾರೆ. ಅದು ಅಲ್ಲದೆ ನೀವೇ ನೋಡಿದ್ರಲ್ಲ, ಕೋಪ ಬಂದಾಗೆಲ್ಲ ಗನ್ ಫೈರ್. ರೋಯಿನ್ಲ ಇಷ್ಟೊಂದು ಸಿಟ್ಟಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ಹೋಗಿ ಮಾತಾಡ್ಸೋದಕ್ಕಾಗತ್ತಾ? ನೀವೇ ಹೇಳಿ. ಸಾರ್ಗೆ ಸಿಟ್ಟು ಬಂದಾಗೆಲ್ಲ ಹೀಗೇನಾ? ಸಿಟ್ಟು, ಬೇಜಾರು, ದುಃಖ ಏನೇ ಆದ್ರೂ ಹೀಗೆ. ಅವ್ರ ಸಿಟ್ಟು ದುಃಖನ ಈ ಮನೇಲಿ ಯಾರು ನೋಡಲ್ಲ. ಈ ತರ ಸೌಂಡ್ ಬಂದಾಗ್ಲೇ ನಾವು ಅರ್ಥ ಮಾಡ್ಕೋಬೇಕು ಅವ್ರ ದುಃಖನೋ ಸಿಟ್ಟೋ ಬಂದಿದೆ ಅಂತ. ಹೀಗೆ ನಾವೇ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ದಾನೆ ಅಂತಂದರೆ ಯಾವುದಾದ್ರೂ ಒಂದು ನಂಬರ್ ಚಾಲ್ತಿ ಆಗಿರಲೇಬೇಕಲ್ಲ. ಚೇಂಡೆ. ಆರ್ಯ, ಹೀಗೆಲ್ಲ ಟೆನ್ಷನ್ ಮಾಡಿಕೊಂಡ್ರೆ ಏನೂ ಆಗಲ್ಲ. ನೀನು ಸ್ವಲ್ಪ ಸಮಾಧಾನವಾಗಿರು. ಹೇಗಮ್ಮ ಸಮಾಧಾನದಿಂದ ಇರಲಿ? 40 ವರ್ಷದ ಹಿಂದೆನೇ ನಾನು ಸಾಯಬೇಕಾದವನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಚೇಟೆ.